ಆಲ್ಮೋಸ್ಟ್ SSC ಪೇಪರ್ ಇತ್ತು. ಸೊ ನಾವೇನು ಹಾಕಿದ್ದೀವಲ್ಲ ಎಲ್ಲ ಬಹುನಿರೀಕ್ಷಿತ ಪ್ರಶ್ನೆಗಳಿಂದ ಸುಮಾರು 70 ಅಬೌವ್ ಕ್ವಶನ್ಸೇ ಬಂದಿದ್ದಾವೆ. ನಿಮಗೆ ಕ್ವಶನ್ಸ್ಗಳನ್ನು ತೋರಿಸ್ತಾನೆ ಹೋಗ್ತೀನಿ. ಯಾರು ಕ್ಲಿಯರಾಗಿ ವಿಡಿಯೋಗಳನ್ನು ನೋಡಿದ್ದೀರಿ, ಖಂಡಿತವಾಗಿ ಎಕ್ಸಾಮ್ ಚೆನ್ನಾಗಾಗಿದೆ. ಎಕ್ಸಾಮ್ ಹೋದ ತಕ್ಷಣ ವಿಡಿಯೋ ಮಾಡಬೇಕಾಗಿತ್ತು, ನಾನು ಔಟಿಂಗಲ್ಲಿ ಇರೋದ್ರಿಂದ ಮಾಡಿಲ್ಲ. ಸೊ ಆದರೂ ಕೂಡ ಈಗೂ ಕೂಡ ಜರ್ನಿಯಲ್ಲಿದ್ದೀನಿ. ಸೊ ಲ್ಯಾಪ್ಟಾಪನ್ನು ಅಡ್ಜಸ್ಟ್ಮೆಂಟ್ ಮಾಡಿ ನಿಮಗೆ ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಇನ್ನು ನಡೆದಿರ್ತಕ್ಕಂಥ 15 ಏಪ್ರಿಲ್ 2023 ಸಮಾಜ ವಿಜ್ಞಾನದ ಕನ್ನಡ ಮಾಧ್ಯಮದ ಕೀ ಉತ್ತರಗಳನ್ನು ನೋಡೋಣ. ಎಲ್ಲರೂ ಕೂಡ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಏನಿದ್ದಾವೆ ಅಂತ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿತ್ತು, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ, ಆಯ್ಕೆ ಸಿ, ಹೈದರಾಬಾದಿನ ನಿಜಾಮ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಮಾಡಿದ. ಪ್ರಶ್ನೆ 2, ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ ವರ್ಷ ಏನಿತ್ತು? ಸೊ ಆಯ್ಕೆ ಬಿ, 1961 ಅಂತಕ್ಕಂಥದ್ದು ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ ವರ್ಷ. ಪ್ರಶ್ನೆ 3, ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ ಏನು ಅಂತ ಕೇಳಿದರೆ ಆಯ್ಕೆ ಬಿ, ಪ್ರಾದೇಶಿಕವಾದ ತಡೆಯಲು ಅಂತಕ್ಕಂಥದ್ದು ಸರಿ ಇದೆ. 4ರಲ್ಲಿ ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂಥ ಈ ಹೇಳಿಕೆ ಯಾರದ್ದು ಅಂತ ಕೇಳಿದ್ದಾರೆ, ಕನ್ನಡದ ಆದಿಕವಿ ಪಂಪ. ಸೊ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದರು. ರಾಜೇಶ 25,000 ರೂಪಾಯಿಯ TV ಕೊಡ್ತಾನೆ, 2 ದಿನದಲ್ಲಿ ಕೆಟ್ಟು ಹೋಗ್ತದೆ. ಈ ಅಹವಾಲು TV ಕಂಪನಿ ಮನ್ನಿಸೋದಿಲ್ಲ. ರಾಜೇಶ ದೂರು ಸಲ್ಲಿಸಬೇಕಾದ ವೇದಿಕೆ ಅಂತ ಕೇಳಿದ್ದಾರೆ, ಅದು ಜಿಲ್ಲಾ ಗ್ರಾಹಕ ವೇದಿಕೆ. ಏಕೆಂದರೆ ಎಷ್ಟು 25,000 ರೂಪಾಯಿ ಮಾತ್ರ ಒಂದು ಆತನಿಗೆ ನಷ್ಟ ಇದೆ. ಮುಂದಿನ ಪ್ರಶ್ನೆ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಿಗೆ ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಸ್ವಾಭಾವಿಕ ಅನಿಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೀತಿ ಆಯೋಗದ ನೇತೃತ್ವ ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದರೆ ದಿನವಹಿ ಆಡಳಿತವನ್ನು ಯಾರು ನೋಡಿಕೊಳ್ತಾರೆ ಅಂತ ಇದ್ದಾರೆ. ಸೊ ಉಪಾಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್. ನೆಕ್ಸ್ಟ್, ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಸಿ, 1986, 1986 ಸರಿಯಾದ ಉತ್ತರ. ಓಕೆನಾ. ಸೊ ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಲ್ಲಿರ್ತಕ್ಕಂಥ ಉತ್ತರಗಳಿತ್ತು. ಸೊ ನಾನು ಇಲ್ಲೆಲ್ಲ ಉತ್ತರಗಳನ್ನು ತಮಗೆ ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಓಕೆನಾ. ಎಸ್, 1 ಅಂಕದ ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡೋಣ. ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದಿದ್ದ? 2 ಪಾಯಿಂಟ್ ಇದಾವಲ್ಲಿ. ಸೊ ಒಂದೇದು ಏನು ಬರೀಬಹುದು ಅಂತಂದ್ರೆ, ದೇಸಿ ರಾಜರ ಮೇಲೆ ನಿಯಂತ್ರಣವನ್ನು ಹೇರಬೇಕು. 2ನೇದು ಸಾಮ್ರಾಜ್ಯ ವಿಸ್ತರಣೆಯ ಮಹಾದಾಸೆ. ಆ ಕಾರಣಕ್ಕಿಂತ ಆತ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದ್ದ. ಎಸ್, ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಕೇಳಿದ್ದಾರೆ. ಎಸ್, ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ನ ಕಗ್ಗೋಲೆ. ಓಕೆ, ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ನ ಕಗ್ಗೋಲೆ ಆಗಿದ್ದೇ ಪ್ರಥಮ ಮಹಾಸಮರಕ್ಕೆ ಕಾರಣ ಆಯಿತು, ತತ್ಕ್ಷಣದ ಕಾರಣ. ಕೋಮುವಾದ ಎಂದರೇನು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋಣ. ಧರ್ಮದ ಆಧಾರದ ಮೇಲೆ ಸಮಾಜ ವಿಭಜಿಸಿ ಪರಸ್ಪರ ವಿರುದ್ಧದ ಹಿತಾಸಕ್ತಿ ಬಳಸಿಕೊಳ್ಳುವ ಭಾವನೆಯೇ ಕೋಮುವಾದ. ಪೂರ್ವಾಗ್ರಹ ಎಂದರೇನು ಅಂತ 12ನೇ ಪ್ರಶ್ನೆ ಇದೆ. ಉತ್ತರ ನೋಡೋಣ. ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಬಗ್ಗೆ ಪೂರ್ವ ನಿರ್ಧಾರಿತ ಮನೋಭಾವನೆ ಹೊಂದಿರೋದೇ ಏನಂತ ಕರಿತೀವಿ? ಪೂರ್ವಾಗ್ರಹ ಅಂತ ಕರಿತೀವಿ. ಕಾಲ ಬೈಸಾಖಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಬೇಸಿಗೆ ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಮಳೆಗೆ ಕಾಲ ಬೈಸಾಖಿ ಅಂತ ಕರೀತಾರೆ. ಆ್ಯಂಡೀಸ್, ಕಾಲ ಬೈಸಾಖಿ ಅವು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಗಂಗಾ ನದಿ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಅಂತ ಏಕೆ ಕರೀತಾರೆ? ರಿಪೀಟೆಡ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ಗಳಲ್ಲಿ ಅದು ಬಂದಿತ್ತು. ಅಂದರೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಅಂತಕ್ಕಂಥ ಮರಗಳು ಬಹಳ ಇದ್ದು, ಆ ಸುಂದರಿ ಮರಗಳು ಬಹಳ ಇರೋದ್ರಿಂದ ಅದಕ್ಕೆ ಸುಂದರ್ಬನ್ ಅಂತ ಕರೆದ್ರು. ನೆಕ್ಸ್ಟ್ ಕ್ವಶನ್, ಕೊರತೆಯ ಆಯವ್ಯಯ ಅಂದರೆ ಏನು? ಇದು ಸ್ವಲ್ಪ ಹೊಸದೇ ಇದೆ. ಸೊ ನೋಡ್ಕೊಳ್ಳಿ, ಸಾರ್ವಜನಿಕ ಆದಾಯಕ್ಕಿಂತ ಸಾರ್ವಜನಿಕ ವೆಚ್ಚ ಅಧಿಕ. ಆದಾಯಕ್ಕಿಂತ ವೆಚ್ಚ ಅಧಿಕವಾಗಿರುವ ಆಯವ್ಯಯವೇ ಕೊರತೆಯ ಆಯವ್ಯಯ. ಬ್ಯಾಂಕುಗಳು ತಾವು ನೀಡುವ ಸೇವೆಗೆ ಸೇವಾ ಶುಲ್ಕ ವಸೂಲು ಮಾಡುವ ಬ್ಯಾಂಕ್ ಖಾತೆ, ಸರ್ವಿಸ್ ಚಾರ್ಜಸ್. ಓಕೆ, ಸರ್ವಿಸ್ ಚಾರ್ಜ್ ಎಲ್ಲಿರ್ತದೆ? ಕರೆಂಟ್ ಅಕೌಂಟಲ್ಲಿ ಇರ್ತದೆ. ಅದನ್ನು ಚಾಲ್ತಿ ಖಾತೆ ಅಂತ ಏನು ಮಾಡ್ತಾರೆ? ಕರೀತಾರೆ. ಇಷ್ಟಂತೂ ನೀವು ಬರೆದಿರ್ತೀರಿ. ಇನ್ನು ಮೇನ್ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಸೊ ತಮಗೆ ಗೊತ್ತಾಗಬೇಕು. ಯಾಕಂದರೆ 1 ಅಂಕದ ಸಾಮಾನ್ಯವಾಗಿ ಹಾಗೋ ಹೀಗೋ ನೀವು ಬರೀತೀರಿ, ಅದನ್ನು ಕೀ ಉತ್ತರವನ್ನು ಕೂಡ ಅವಶ್ಯಕತೆ ಇರೋದಿಲ್ಲ. ಸೊ ನೋಡುವ 2 ಅಂಕದಲ್ಲಿ ಅನಕ್ಷರತೆ ಹೋಗಲಾಡಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮಗಳು. ಇಲ್ಲಿ ಅನಕ್ಷರತೆ ಹೋಗಲಾಡಿಸಲಿಕ್ಕೆ ಭಾರತ ಸರ್ಕಾರ ಶಿಕ್ಷಣವನ್ನು ಮೂಲಭೂತ ಕರ್ತವ್ಯಕ್ಕೆ ಸೇರ್ಪಡೆ ಮಾಡಿದೆ, 1ನೇದು. 2ನೇದು, ಬಹಳಷ್ಟು ಸಾಕ್ಷರತಾ ಕಾರ್ಯಕ್ರಮಗಳನ್ನು ಜಾರಿ ಮಾಡದ, ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿ ಮಾಡದ, ಸಾಕ್ಷರತಾ ಮಿಷನ್, ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಓಕೆ, ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂತಾರೆ, ಅದು ಕೂಡ ಸ್ಥಾಪನೆಯಾಗಿತ್ತು. ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕಿತ್ತು. ಇನ್ನು ಭಯೋತ್ಪಾದಕತೆ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳು.
ಸೊ ಇಲ್ಲಿ ಭಯೋತ್ಪಾದಕತೆ ಇದೆ. ಸೊ ಭಯೋತ್ಪಾದಕತೆಗೆ ನಿಗ್ರಹಕ್ಕಾಗಿ ಸರ್ಕಾರ ಏನು ಮಾಡೋದಪ್ಪ ಅಂತಂದ್ರೆ ಅಲ್ಲಲ್ಲಿ ರಕ್ಷಣಾ ಪಡೆಗಳನ್ನು ಬಳಸಿದೆ. ಓಕೆ, ಆಮೇಲೆ ವಿಶೇಷವಾಗಿರ್ತಕ್ಕಂಥ ಭಯೋತ್ಪಾದಕ ನಿಗ್ರಹ ದಳಗಳನ್ನು, ಆ್ಯಂಟಿ ಕರಪ್ಷನ್ ಫೋರ್ಸಸ್ ಅವುಗಳನ್ನು ಸಹಿತ ಏನು ಮಾಡಿದೆಪ್ಪ ಅಂತಂದ್ರೆ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಕೂಡ ಆಗದ. ಸೊ ಇನ್ನು ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲ ದೇಶಗಳಲ್ಲಿ ಒಂದೇ ತೆರನಾಗಿಲ್ಲ, ವಿವರಿಸಿ ಅಂತ ಕೇಳಿದ್ದಾರೆ. ಯಾಕೆ ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲ ದೇಶಗಳಲ್ಲಿ ಒಂದೇ ಆಗಿಲ್ಲ? ಕಾರಣ ಇಷ್ಟೇ. ಸೊ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ಇಷ್ಟು ಪಾಯಿಂಟ್ಸ್ಗಳು ಬರಿಬೇಕಾಗಿತ್ತು. ವಿಭಿನ್ನ ಬಡತನ ಸಾಕ್ಷರತಾ ದರ ಇರುವುದು. ಸೊ ಏನಾಗ್ತದೆ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಬಡತನ ಮತ್ತು ಸಾಕ್ಷರತಾ ದರಗಳಿರ್ತಾವೆ. ಜನರ ಜೀವನ ಶೈಲಿ ಮತ್ತು ಜೀವನ ಮಟ್ಟದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೀವಿ. ಅವರವರ ಲೈಫ್ ಸ್ಟೈಲ್ ಏನಾಗಿರ್ತದಪ್ಪ ಅಂದ್ರೆ ಚೇಂಜ್ ಆಗಿರ್ತದೆ. ಸೊ ಆ ಕಾರಣಕ್ಕಾಗಿ ಎಲ್ಲ ದೇಶಗಳಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ, ಸೋಷಿಯಲ್ ಸರ್ಟಿಫಿಕೇಶನ್ ಅನ್ನೋದು ಇರೋದಿಲ್ಲ. ದೊಂಬಿಯ ಸ್ವರೂಪವನ್ನು ಬರಲಿಕ್ಕೆ ಹೇಳಿದ್ದಾರೆ. ಉತ್ತರ ನೋಡ್ರಿ, ಪ್ರಚೋದಕ ಸನ್ನಿವೇಶ, ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಅಪರಾಧಿ ಗುಣ ಮನೋಭಾವ ಇದೇನಪ್ಪ ಅಂದರೆ ದೊಂಬಿಯ ಸ್ವರೂಪ. ಮುಂದಿನ ಪ್ರಶ್ನೆ, 1919 ಭಾರತೀಯ ಪರಿಷತ್ ಕಾಯ್ದೆ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿಯನ್ನು ದೃಢೀಕರಿಸಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ನಾವು ಹೇಳಿರ್ತೀವಿ ಇಲ್ಲಿ ಏನಪ್ಪ ಅಂತಂದ್ರೆ, ಸೊ 1858 ಒಂದು, ಓಕೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಒಂದು, ಆಮೇಲೆ ಈ 1909 ಬಗ್ಗೆನೂ ಕೂಡ ನಾವು ನಿಮಗೆ ನೋಡ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದೀವಿ. ಯಾಕಂದ್ರೆ 1909 ಏನಾಗ್ತದೆ ಅಂತಂದ್ರೆ ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್ ಆಗಿರ್ತಾನೆ. ಆತ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕೆಲಸವನ್ನು ಮಾಡ್ತಾನೆ. ನೆನಪಿಟ್ಕೊಡ್ರಿ, ಅಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ 16ರಿಂದ 60ಕ್ಕೆ ಹೆಚ್ಚಿಸ್ತಾನೆ. ಓಕೆ, ಆಮೇಲೆ ಶಾಸನ ಸಭೆಗಳ ಸದಸ್ಯರ ಸ್ಥಾನ ಹೆಚ್ಚಳ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಸ್ಥಾಪನೆ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಇತ್ತು. ಅದು ಆಯ್ಕೆ ಪ್ರಶ್ನೆ ಇರೋದ್ರಿಂದ ನಾನು ಉತ್ತರ ಬರೆದಿಲ್ಲ, ಬಟ್ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಏನು ತಮಗೆ ಗೊತ್ತಿದೆ. ಏನಪ್ಪ ಅಂದರೆ ದೇಸಿ ರಾಜರ ಒಪ್ಪಂದ ಅಂಗೀಕಾರ ಮಾಡ್ತಾರೆ, ಪ್ರಾದೇಶಿಕ ವಿಸ್ತರಣೆ ಕೈ ಬಿಡ್ತಾರೆ, ಭಾರತೀಯರಿಗೆ ಸುಭದ್ರ ಸರ್ಕಾರ ಕೊಡ್ತಾರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ ಅಂತ ಸಾರ್ತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ನೀರಾವರಿ ಅವಶ್ಯಕ ಏಕೆ? ಸೊ ಒಂದೇ ಒಂದು ಜನಸಂಖ್ಯೆ ಹೆಚ್ಚಾಗಕತ್ತದ, ಅದರ ಅಗತ್ಯತೆ ಪೂರೈಕೆ ಮಾಡಬೇಕಾಗದ, ನೈಸರ್ಗಿಕ ಸಂಪತ್ತುಗಳು ನ್ಯಾಯಸಮ್ಮತವಾಗಿ ಬಳಕೆಯನ್ನು ಮಾಡಬೇಕಾಗದ. ಸೊ ಅದಕ್ಕಾಗಿ ನಾವು ನೀರಾವರಿಯನ್ನು ಮಾಡಲೇಬೇಕಾಗ್ತಕ್ಕಂಥ ಅವಶ್ಯಕತೆ ಇದೆ. 4 ಪಾಯಿಂಟ್ಸ್ ಆದರೂ ಬರಿಬೇಕು. ಓಕೆನಾ. ಪೂರ್ವ ಕರಾವಳಿ ಅತಿ ಹೆಚ್ಚು ಚಂಡಮಾರುತ ಪ್ರದೇಶವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಏನು ಬರಿತೀರಿ? ಇದು ಹೆಚ್ಚು ಅಗಲ ಮತ್ತು ಒಂದೇ ರೀತಿಯ ಸಮತಟ್ಟು ಪ್ರದೇಶ ಆಗದ, ನದಿ ಮುಖಜ ಭೂಮಿಯನ್ನು ಒಳಗೊಂಡದ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಚಂಡಮಾರುತಗಳು ಆಗ್ತಾವಂತ ಬರೆದ್ರು ಕೂಡ ಮಾಡಿಸ್ಕೊಡ್ತಾರೆ. ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು? ಸೊ ನೋಡ್ರಿ, ಅಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ, ಹೆಚ್ಚು ಇಳುವರಿ ಬೀಜಗಳ ಬಳಕೆ, ಸುಧಾರಿತ ತಂತ್ರಜ್ಞಾನ ಬಳಕೆ ಅಂತ ಬರಿಬೇಕಿತ್ತು. ಲಾಸ್ಟ್, ಗ್ರಾಹಕ ರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ. ಸೊ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ, ಅಪಾಯಕಾರಿ ವಸ್ತುಗಳ ಉತ್ಪಾದನೆ ಮತ್ತು ಮಾರಾಟ ತಪ್ಪಿಸೋದು, ಮಾರುಕಟ್ಟೆಯ ಅನುಚಿತ ವ್ಯವಹಾರ ಪದ್ಧತಿ ತಡೆಯೋದು, ಗ್ರಾಹಕ ಶಿಕ್ಷಣ ಜಾಗೃತಿಯನ್ನು ಮೂಡಿಸೋದು. ಇಷ್ಟೆಲ್ಲ ಆಯಿತು 3 ಅಂಕದಲ್ಲಿ. ನೋಡಿ, ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಬರಲಿಕ್ಕೆ ಹೇಳಿದ್ದೀವಿ. ಬಕ್ಸಾರ್ ಕದನದ ಪರಿಣಾಮಗಳು, ಪ್ರಾರ್ಥನಾ ಸಮಾಜದ ಗುರಿಗಳು ನಿಮಗೆ ಭಾಳ ಹೇಳಿದ್ದೀವಿ. ಮಂದಗಾಮಿಗಳ ಬೇಡಿಕೆಗಳನ್ನು ನೋಡ್ಕೊಂಡು ಹೋಗಿ ಅಂತ, ಅದು ಕೂಡ ಕ್ವಶನ್ಸ್ ಬಂದದ. ಇಲ್ಲಿ IMFನ ಪಾತ್ರ ಹೇಳಿದ್ದೀವಿ. IMF ಅಂದರೆ ವಿಶ್ವಸಂಸ್ಥೆಯ ಆಶ್ರಯದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು. ಅದು ಕಾರ್ಮಿಕ ಸಂಘ ಆಗಿರ್ಬೋದು, IMF ಆಗಿರ್ಬೋದು, ಯುನಿಸೆಫ್ ಆಗಿರ್ಬೋದು. ಓಕೆ, ಅದರ ಕೇಂದ್ರ ಕಚೇರಿ ಸ್ಥಾಪನೆಯಾದ ವರ್ಷ, ಕಾರ್ಯಗಳನ್ನು ಕೇಳಿದ್ದೀವಿ, ಅದನ್ನು ಕೇಳಿದ್ದಾರೆ. ಅಸಂಘಟಿತ ವಲಯದ ಕೆಲಸಗಾರರ ಸಮಸ್ಯೆಗಳು, ಅದು ವಲಸೆ, ಬಡತನ, ಅನಕ್ಷರತೆ ಇದು ಬರ್ತದೆ. ಮಣ್ಣಿನ ಸವೆತ ಅನೇಕ ಸಮಸ್ಯೆಗಳಿಗೆ ಕಾರಣ. ಇಲ್ಲಿ ಮಣ್ಣಿನ ಸವೆತದ ಪರಿಣಾಮಗಳು ಬರಿಬೇಕು. ನೆನಪಿಟ್ಕೊಡ್ರಿ, ಪರಿಣಾಮಗಳು ನಿಮಗೆ ತೋರಿಸಿದ್ದೀವಿ. ಪೂರ್ವ ತೀರದ ಬಂದರುಗಳು ಮತ್ತು ಪಶ್ಚಿಮ ತೀರದ ಬಂದರುಗಳು, ಇದು ಕೂಡ ಇಂಪಾರ್ಟೆಂಟ್. ಮುನ್ನೆಚ್ಚರಿಕೆ ಕ್ರಮಗಳು ಹೇಳಿತು. ಕಡಲ ಕೊರೆತ, ಭೂಕಂಪ, ಚಂಡಮಾರುತ, ಆವರ್ತಕ ಮಾರುತ, ಇದರ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಬಂದಿದೆ. ಸ್ವಸಹಾಯ ಸಂಘಗಳ ಪಾತ್ರಗಳು ಕೇಳಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳನ್ನು ಸಹಿತ ಕೇಳಿದ್ದಾರೆ. ಬಹಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಹೇಳಿದ್ದೀವಲ್ಲ, ನಾವು ಹಾಕಿರ್ತಕ್ಕಂಥ ಕ್ವಶನ್ಸಿಂದ ಅಷ್ಟು ಕ್ವಶನ್ಸ್ಗಳು ಬಂದಾವ. ಬಟ್ ಕ್ವಶನ್ಸ್ಗಳು ಅಪ್ಲೈಡ್ ಆಗಿರೋದ್ರಿಂದ ನಿಮಗೆ ಬರಲಿಕ್ಕೆ ಕಷ್ಟ ಆಗಿರ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ 3-4 ಅಂಕಗಳ